ಪ್ರವಾಹ ಸಂತ್ರಸ್ತರ ಕಷ್ಟಕ್ಕೆ ಮಿಡಿದ ಮನ. ಧರ್ಮಸ್ಥಳ ಧರ್ಮಾಧಿಕಾರಿಗಳಿಂದ 25 ಕೋಟಿ ನೆರವು. ಬೆಳ್ತಂಗಡಿಗೆ 50 ಲಕ್ಷದ ವಿಶೇಷ ಪ್ಯಾಕೇಜ್ ಘೋಷಣೆ. ದೋಸ್ತಿ ಸರ್ಕಾರ ಬಿದ್ದ ನಂತರದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು. ಮುಖ್ಯಮಂತ್ರಿಗಳಾಗಿ BS ಯಡಿಯೂರಪ್ಪನವರು ಅಧಿಕಾರ ಸ್ವೀಕಾರ ಮಾಡಿದ್ರು. ಅವತ್ತಿಂದ ಅಫ್ಕೋರ್ಸ್ ದೊಡ್ಡ ಚಾಲೆಂಜ್ ಅವರಿಗೆ ಎದುರಾಗಿತ್ತು. ಫೈನಲಿ ಒಂದು ದೊಡ್ಡ ಕ್ವಶನ್ ಯಾವಾಗಲೂ ಇದ್ದದ್ದು, ಸರ್ಕಾರದ ಮುಂದಿನ ಹಂತದ ಬೆಳವಣಿಗೆ ಯಾವಾಗ, ಮಂತ್ರಿಮಂಡಲ ಯಾವಾಗ ರಚನೆ ಆಗುತ್ತೆ ಅಂತ. ಫೈನಲಿ ಯಡಿಯೂರಪ್ಪನವರು ಒಬ್ಬರೇ ಓಡಾಡ್ತಾ ಇದ್ರು, ಜವಾಬ್ದಾರಿ ಹೊತ್ಕೊಂಡಿದ್ರು, ಸುಸ್ತಾಗ್ಬಿಟ್ಟಿದ್ರು. ಹಂಗೆ ನೋಡಕ್ ಹೋದ್ರೆ ಸಂಪುಟ ರಚನೆಗೆ ಮೊದಲ ಬಾರಿಗೆ ದೆಹಲಿಗೆ ಹೋಗಿ ಬರಿಗೈಲಿ ವಾಪಸ್ ಬಂದಿದ್ರು. ಈ ಬಾರಿ ಅಂತೂ ಅಮಿತ್ ಶಾ ಸಂಪುಟ ರಚನೆಗೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ. ಮಂಗಳವಾರ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಹಾಗಾದ್ರೆ ಇವತ್ತಿನ ಬೆಳವಣಿಗೆ ಏನೇನು, ಇಲ್ಲಿದೆ ಸ್ಟೋರಿ. ಪ್ರವಾಹ ಪರಿಹಾರದ ಟೆನ್ಷನ್ ನಡುವೆಯೂ ಯಡಿಯೂರಪ್ಪ ಸಂಪುಟ ರಚನೆಗೆ ಗ್ರೀನ್ ಸಿಗ್ನಲ್ ಪಡೆದಿದ್ದಾರೆ. ಮಂಗಳವಾರ ಸಂಪುಟ ರಚನೆಗೆ ಪಕ್ಷದ ಅಧ್ಯಕ್ಷ ಅಮಿತ್ ಶಾ ಒಪ್ಪಿಗೆ ನೀಡಿದ್ದಾರೆ. ಈ ಮೂಲಕ 22 ದಿನಗಳ ಬಳಿಕ ಯಡಿಯೂರಪ್ಪಗೆ ಸಂಪುಟ ರಚನೆ ಮಾಡುವ ಭಾಗ್ಯ ಸಿಕ್ಕಿದೆ. ಅಮಿತ್ ಶಾಗೆ ಸಚಿವಾಕಾಂಕ್ಷಿಗಳ ಪಟ್ಟಿ ನೀಡಿರುವ ಯಡಿಯೂರಪ್ಪ ಕನಿಷ್ಠ 15 ಮಂದಿ ಹೆಸರಿಗಾದರೂ ಒಪ್ಪಿಗೆ ಸೂಚಿಸಿ ಎಂದು ಮನವಿ ಮಾಡಿದ್ದಾರೆ. ತಾವು ನೀಡಿದ ಹೆಸರುಗಳ ಹಿನ್ನೆಲೆ ಹಾಗೂ ಯಾವ ಕಾರಣಕ್ಕೆ ಇವರಿಗೆ ಮಂತ್ರಿ ಸ್ಥಾನ ನೀಡಬೇಕೆಂದು ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ಈಗ ಪಟ್ಟಿ ಪಡೆದಿರುವ ಅಮಿತ್ ಶಾ ನಾಳೆಯೇ ಫೈನಲ್ ಮಾಡಿ ಕಳುಹಿಸಿಕೊಡುತ್ತೇವೆ ಎಂದಿದ್ದಾರೆ. ಮಂಗಳವಾರ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದ್ದು, ಅಂದೇ ನೂತನ ಸಚಿವರ ಪ್ರಮಾಣ ವಚನವೂ ನಡೆಯಲಿದೆ. ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ, ಎಷ್ಟು ಮಂದಿಗೆ ಅಮಿತ್ ಶಾ ಗ್ರೀನ್ ಸಿಗ್ನಲ್ ನೀಡ್ತಾರೆ ಅನ್ನೋ ಟೆನ್ಷನ್ಗೆ ನಾಳೆ ಉತ್ತರ ಸಿಗೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಯಾರ್ಯಾರು ಒಲಿಯುತ್ತೆ ಮಂತ್ರಿಮಂಡಲದಲ್ಲಿ ಸ್ಥಾನ ಅನ್ನೋದೇ ಈ ಕ್ಷಣದ ದೊಡ್ಡ ಮಟ್ಟದ ಪ್ರಶ್ನೆ. ಜಾತಿ ಪ್ರಾಂತ್ಯವಾರು ದೊಡ್ಡ ಕಸರತ್ತು ಕೂಡ ನಡೀತಾ ಇರುತ್ತೆ. ಮಂಗಳವಾರ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಕಾಶ್ಮೀರದ ಜಯ, ಬೆಂಗಳೂರಿಗೆ ಭಯ, ಪೊಲೀಸರು ಅಲರ್ಟ್ ಆಗಿದ್ದಾರೆ. ಎಚ್ಚರ. ಇದರ ಬೆನ್ನಲ್ಲೇ ಬೇರೆ ಸುದ್ದಿವಾಹಿನಿಗಳಲ್ಲಿ ಸುಳ್ಳು ಸುದ್ದಿ ಬಿತ್ತರ. ಭಾರತದ ಮೇಲೆ ಪಾಕ್ ಉಗ್ರರ ದಾಳಿ ಭೀತಿ ಎದುರಾಗಿದೆ. ನಿನ್ನೆಯಿಂದಾನೇ ದೇಶದಾದ್ಯಂತ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕರ್ನಾಟಕದಲ್ಲಿ, ಅದರಲ್ಲೂ ರಾಜಧಾನಿ ಬೆಂಗಳೂರಿನಲ್ಲಿ, ಜೊತೆಗೆ ಕರಾವಳಿ ಭಾಗದಲ್ಲಿ ಕೂಡ ಎಲ್ಲಿ ನೋಡಿದ್ರು ಪೊಲೀಸರೇ ಕಾಣಿಸ್ತಾರೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಭಾರಿ ಬಂದೋಬಸ್ತ್ ಮಾಡಲಾಗಿದೆ. ಬಿಕಾಸ್ ಯಾವುದೇ ರೀತಿ ಅವಘಡ ನಡೀಬಾರದು ಅಂತ. ಅನುಮಾನ ಬಂದವರನ್ನ ಮುಲಾಜಿಲ್ಲದೆ ವಶಕ್ಕೆ ಪಡಿತಾರೆ. ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ. ಹಾಗಾದ್ರೆ ನಿನ್ನೆ ರಾತ್ರಿಯಿಂದ ಇಲ್ಲಿ ತನಕ ಏನೆಲ್ಲ ಡೆವಲಪ್ಮೆಂಟ್ಸ್ ಆಯಿತು, ಇಲ್ಲಿದೆ ನೋಡಿ ಸ್ಟೋರಿ. ಹೈ ಅಲರ್ಟ್, ಎಲ್ಲೆಲ್ಲೂ ಹದ್ದಿನ ಕಣ್ಣು. ಅನುಮಾನ ಬಂದವರ ಮೇಲೆ ಖಾಕಿ ವಿಚಾರಣೆ, ಆಯಾ ಕಟ್ಟಿನ ಜಾಗಗಳಲ್ಲಿ ತಪಾಸಣೆ. ಜನಸಾಮಾನ್ಯರೇ ಆಗ್ಲಿ, ಅನುಮಾನ ಬಂದ ವ್ಯಕ್ತಿಗಳೇ ಆಗ್ಲಿ, ಮೂಲೆ ಮೂಲೆಯಲ್ಲೂ ಪರಿಶೀಲನೆ ಬಿಸಿ. ಇಡೀ ರಾಜ್ಯವೇ ಖಾಕಿ ಕಣ್ಗಾವಲಿನಲ್ಲಿದೆ. ಕೇಂದ್ರದಿಂದ ಹೈ ಅಲರ್ಟ್ ಸೂಚನೆ ಬಂದ ಬೆನ್ನಲ್ಲೇ ಎಲ್ಲೆಲ್ಲೂ ಹದ್ದಿನ ಕಣ್ಣಿಡಲಾಗಿದೆ. ಜಮ್ಮು ಕಾಶ್ಮೀರಕ್ಕಿದ್ದ ವಿಶೇಷ ಸ್ಥಾನಮಾನ ರದ್ದಾದ ಬಳಿಕ ಉಗ್ರರು ಭಾರತಕ್ಕೆ ನುಸುಳಿರೋ ಶಂಕೆ ಇದೆ. ದೆಹಲಿಯಲ್ಲಿ 6 ಮಂದಿ ಉಗ್ರರು ನುಸುಳಿರೋ ಶಂಕೆ ಹಿನ್ನೆಲೆ ಬಹುಮುಖ್ಯವಾಗಿ ದೆಹಲಿ, ಬೆಂಗಳೂರು, ಹೈದರಾಬಾದ್ ಮತ್ತು ಮುಂಬೈ ನಗರಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಹೀಗಾಗಿ ರಾಜ್ಯದ ಪ್ರಮುಖ ಸ್ಥಳಗಳು, ಧಾರ್ಮಿಕ ಕೇಂದ್ರಗಳು, ಅಣೆಕಟ್ಟುಗಳು, ಅಣುಸ್ಥಾವರ, ವಿಮಾನ ನಿಲ್ದಾಣಗಳಲ್ಲಿ ಕೇಂದ್ರ ಸರ್ಕಾರ ಎ ಅಲರ್ಟ್ ಘೋಷಿಸಿದ್ದು ಎಚ್ಚರವಿರುವಂತೆ ಸೂಚಿಸಿದೆ. ಹಾಗಾದ್ರೆ ಎ ಅಲರ್ಟ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ತಕ್ಷಣವೇ ಕಾರ್ಯೋನ್ಮುಖರಾಗಿ ಆಯಾ ಕಟ್ಟಿನ ಜಾಗದಲ್ಲಿ ಭದ್ರತೆ ನೀಡುವುದು, ಎಲ್ಲ ಕಡೆ ತಕ್ಷಣವೇ ತಪಾಸಣೆ ಮಾಡಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರ ವಹಿಸೋದು, ಯಾವುದೇ ವ್ಯಕ್ತಿಯ ಮೇಲೆ ಅನುಮಾನ ಬಂದ್ರೆ ಮುಲಾಜಿಲ್ಲದೆ ಕಡ್ಡಾಯವಾಗಿ ಪರಿಶೀಲಿಸೋದು. ಹೀಗೆ ಕೇಂದ್ರ ಸರ್ಕಾರದಿಂದ ಎ ಅಲರ್ಟ್ ಬಂದ ಬೆನ್ನಲ್ಲೇ ರಾಜ್ಯದ ಆಯಾ ಕಟ್ಟಿನ ಜಾಗಗಳಲ್ಲಿ ಭದ್ರತೆ ಹೆಚ್ಚಿಸಿ ತಪಾಸಣೆ ಮಾಡಲಾಗ್ತಿದೆ. ಬೆಂಗಳೂರಿನ ಪ್ರಮುಖ ಸ್ಥಳಗಳಲ್ಲಂತೂ ಖಾಕಿ ಕಣ್ಣಿಟ್ಟಿದ್ದು ಎಲ್ಲರ ತಪಾಸಣೆ ಮಾಡ್ತಾ ಇದೆ.
ಸಾರ್ವಜನಿಕರು ಇದರಿಂದ ಹೆದರಬೇಕಾಗಿಲ್ಲ. ಇದು ಸಾರ್ವಜನಿಕರ ಸುರಕ್ಷತೆಗಾಗಿ ನಡೀತಾ ಇದೆ. ಇದು ನಾವು ನಮ್ಮ ಇಂಪ್ರೂವ್ಮೆಂಟ್ಗಾಗಿ ನಾವು ಮಾಡ್ಕೊಳ್ತಾ ಇದ್ದೀವಿ. ವಾರದ ಹಿಂದೆಯೇ ರಾಜ್ಯಕ್ಕೆ ಕೇಂದ್ರ ಗೃಹ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ. ಗುಪ್ತಚರ ಇಲಾಖೆ ಎನ್ಐಎ ಅಧಿಕಾರಿಗಳು ವಾರದ ಹಿಂದೆಯೇ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿರುವ ಕೆಲವು ಕೈದಿಗಳನ್ನ ವಿಚಾರಣೆ ಮಾಡಿದ್ದಾರೆ. ಆಗ ಸಿಕ್ಕ ಮಾಹಿತಿ ಆಧರಿಸಿ ಹೈಕೋರ್ಟ್ ಘೋಷಣೆ ಮಾಡಿದ್ದಾರೆ ಅನ್ನೋದು ನ್ಯೂಸ್ 18 ಕಾರಣಕ್ಕೆ ಸಿಕ್ಕಿರುವ ಇನ್ಸೈಡ್ ಮಾಹಿತಿ. ರಾಜ್ಯದ ಇತರೆ ಭಾಗದಲ್ಲಿನ ಪ್ರಮುಖ ಧಾರ್ಮಿಕ ಕ್ಷೇತ್ರ, ಡ್ಯಾಂ, ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ, ವಿಮಾನ ತರಬೇತಿ ಕೇಂದ್ರ, ನೌಕಾ ನೆಲೆ ಸೇರಿದಂತೆ ಆಯಾ ಕಟ್ಟಿನ ಜಾಗಗಳಲ್ಲೂ ಎ ಅಲರ್ಟ್. ದೇಶದೊಳಗೆ ಉಗ್ರರು ನುಸುಳಿರೋ ಶಂಕೆ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತುರ್ತು ಸಭೆ ಮಾಡಿದ್ದಾರೆ. ರಾಷ್ಟ್ರದ ಪ್ರಮುಖ ನಗರಗಳಲ್ಲಿ ಹೈ ಅಲರ್ಟ್ ಘೋಷಿಸಿದ್ದು ಉಗ್ರರ ಕರಿನೆರಳಲ್ಲಿ ಹದ್ದಿನ ಕಣ್ಣಿಡಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಫ್ಕೋರ್ಸ್ ದೊಡ್ಡ ಮಟ್ಟದಲ್ಲಿ ಹೆದರಿಕೆ ಪಡುವಂತಹ ಅವಶ್ಯಕತೆ ಇಲ್ಲ. ಆದರೆ ಸಾರ್ವಜನಿಕರಾಗಿ ನಮ್ಮ ಕರ್ತವ್ಯ ಕೂಡ ಇದ್ದೇ ಇರುತ್ತೆ. ಎಲ್ಲೋ ಓಡಾಡ್ತಿರ್ಬೇಕಾದ್ರೆ ಯಾರೋ ಅನುಮಾನಾಸ್ಪದವಾಗಿ ನಮ್ಗೆ ಕಂಡು ಬಂದರು, ಏನೋ ತೊಗೊಂಡು ಹೋಗ್ತಿದ್ದಾರೆ ಅಂತ ಎಲ್ಲೋ ಅನುಮಾನ ಬಂದರೆ ಅದನ್ನು ಇಮಿಡಿಯೇಟಾಗಿ ಇನ್ಫಾರ್ಮ್ ಮಾಡಬೇಕಾದ್ರೆ ನಮ್ಮ ಮೊದಲ ಕರ್ತವ್ಯ. ಅಫ್ಕೋರ್ಸ್ ಪೊಲೀಸರು ಡ್ಯೂಟಿ ಮಾಡ್ತಾರೆ, ಡೆಫಿನೆಟಾಗಿ ಎಲ್ಲ ಕಡೆ ಕೂಡ ಹೈ ಅಲರ್ಟ್ ಒಂದಷ್ಟು ದಿನಗಳ ಕಾಲ ಇದ್ದೇ ಇರುತ್ತೆ. ಹಾಗಾಗಿ ಭಯ ಪಡೋ ಅವಶ್ಯಕತೆ ಇಲ್ಲ. ಬಟ್ ಎಚ್ಚರಿಕೆಯನ್ನಂತೂ ಖಂಡಿತವಾಗ್ಲೂ ಇರಬೇಕು. ಉಗ್ರರ ದಾಳಿ ಆಗುತ್ತೆ ಅನ್ನೋ ಸುದ್ದಿ ಬರ್ತಾ ಇದ್ದ ಹಾಗೆ ನೆನೆ ಮಂಗಳೂರಿನಲ್ಲಿ ಶಂಕಿತ 6 ಮಂದಿಯನ್ನು ಪೊಲೀಸರು ವಶಕ್ಕೆ ಪಡೆದ್ರು, ಎನ್ಕ್ವೈರಿ ಮಾಡಿದ್ರು. ಅವರ ಹತ್ತಿರ ಸಿಕ್ಕದಂತಹ ಪಿಸ್ತೂಲ್, ಗನ್ ಎಲ್ಲವನ್ನು ನೋಡಿ ಓಹೋ ಇವರೇ ಉಗ್ರರು ಅಂತ ಪೊಲೀಸರೇ ಬೆಚ್ಚ ಬಿದ್ದಿದ್ರು. ಆದರೆ ಆಗುಂತಕರು ಅಥವಾ ಅಂತಕರು ಯಾರು ಏನು ಇವರೆಲ್ಲ ಹಫ್ತಾ ವಸೂಲಿಕೋರು ಅಂತ ಆಮೇಲೆ ಗೊತ್ತಾಯಿತು. ಆದರೂ ಕೇರಳ ಗಡಿಯಲ್ಲಿ ಹೈ ಅಲರ್ಟ್ ಇನ್ನೂ ಕೂಡ ಇದ್ದೇ ಇದೆ. ಹಾಗಾದರೆ ಅವ್ರ ಬಗ್ಗೆ ಮಾಹಿತಿ ಏನು ಗೊತ್ತಾಯಿತು, ಇದುವರೆಗೆ ಏನೆಲ್ಲ ಲಭ್ಯ ಆಗಿದೆ, ಎಲ್ಲಿದೆ ಸ್ಟೋರಿ. ಇಲ್ಲಿ ನೋಡಿ, ಕಾರ್ ಮೇಲೆ ಗವರ್ನಮೆಂಟ್ ಆಫ್ ಇಂಡಿಯಾ, ಡೈರೆಕ್ಟರ್ ನ್ಯಾಷನಲ್ ಕ್ರೈಮ್ ಇನ್ವೆಸ್ಟಿಗೇಷನ್ ಬ್ಯೂರೋ. ಇವರನ್ನು ಒಮ್ಮೆ ನೋಡ್ಕೊಂಬಿಡಿ. ನೋಡೋಕೆ ಥೇಟ್ ಗವರ್ನಮೆಂಟ್ ಆಫೀಸರ್. ಇವರು ಗವರ್ನಮೆಂಟ್ ಆಫೀಸರ್ ತರಾನೇ, ಆದ್ರೆ ಸರ್ಕಾರಿ ಅಧಿಕಾರಿಗಳಲ್ಲ. ಸರ್ಕಾರಿ ಇಲಾಖೆ ಬೋರ್ಡ್ ಹಾಕೊಂಡು ಪೋಸ್ ಕೊಡ್ತಾ ವಸೂಲಿ ಮಾಡೋ ವಂಚಕರು. ಈ ವಂಚಕರ ಜಾಲ ಸಿಕ್ಕಿದ್ದು ಮಂಗಳೂರಿನ ಪಂಪ್ವೆಲ್ನಲ್ಲಿ. ತಡರಾತ್ರಿಯಿಂದಲೇ ರಾಜ್ಯದ ಪ್ರಮುಖ ಸ್ಥಳಗಳಲ್ಲಿ ಹೈ ಅಲರ್ಟ್ ಘೋಷಣೆಯಾಗಿತ್ತು. ಅದರಂತೆಯೇ ಕರಾವಳಿ ಭಾಗದಲ್ಲೂ ಹೈ ಅಲರ್ಟ್ ಘೋಷಿಸಿ ಸಾರ್ವಜನಿಕರು ಅನುಮಾನಾಸ್ಪದ ವ್ಯಕ್ತಿಗಳ ಬಗ್ಗೆ ಸುಳಿವು ಸಿಕ್ಕರೆ ಮಾಹಿತಿ ನೀಡುವಂತೆ ಸೂಚಿಸಲಾಗಿತ್ತು. ಇದರ ಬೆನ್ನಲ್ಲೇ ಪಂಪ್ವೆಲ್ ಸಮೀಪದ ಲಾಡ್ಜ್ ಒಂದರಲ್ಲಿ ಸಂಶಯಾಸ್ಪದವಾಗಿ ತಂಗಿದ್ದ ಈ ಗ್ಯಾಂಗ್ ಬಗ್ಗೆ ಮಾಹಿತಿ ಬಂದಿತ್ತು. ವಿಷಯ ತಿಳಿದ ಪೊಲೀಸರು ತಪಾಸಣೆ ಮಾಡಿದಾಗ ಇವರ ನಿಜ ಮುಖ ಕಳಚಿ ಬಿದ್ದಿತ್ತು. ಆ ವೆಹಿಕಲ್ ನಲ್ಲಿ ಸಂಪೂರ್ಣವಾಗಿ ಟಿಂಟ್ ಅಳವಡಿಸಿ ಯಾರಿಗೂ ಏನು ಒಳಗಡೆ ಕಾಣದಲ್ಲೇ ಇರೋ ತರ, ಇದು ಕಾನೂನು ಬಾಹಿರ ಆಗಿದ್ರು ಆ ತರ ಹಾಕಿ, ಆ ವೆಹಿಕಲ್ಗೆ ಯಾವುದೇ ನಂಬರ್ ಪ್ಲೇಟ್ ಇಲ್ಲದಲೆ ಭಾರತ ಸರ್ಕಾರದ ಒಂದು ನ್ಯಾಷನಲ್ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಬ್ಯೂರೋ ಅಂತ ಇವರು ನಕಲಿಯಾದ ಕಾನೂನು ಬಾಹಿರವಾದ ಒಂದು ಫಲಕವನ್ನು ಅಳವಡಿಸಿ ಇವರು ಪೊಲೀಸರು ಹತ್ರ ಹೋದ ಕೂಡಲೇ ಅಲ್ಲಿಂದ ಪರಾರಿ ಆಗ್ಲಿಕ್ಕೆ ಪ್ರಯತ್ನ ಪಟ್ಟರು. ಹೀಗೆ ಎಸ್ಕೇಪ್ ಆಗ್ತಿದ್ದ ತಂಡವನ್ನ ಹಿಡಿದ ಪೊಲೀಸರು ವಿಚಾರಿಸಿದಾಗ ಇವರು ವಂಚನೆ ವಸೂಲಿಯಲ್ಲಿ ತೊಡಗಿದ್ದ ಅಂಶ ಬೆಳಕಿಗೆ ಬಂದಿದೆ. ಈ ವಂಚನೆ ಗ್ಯಾಂಗ್ನ ಲೀಡರ್ ಕೇರಳ ಮೂಲದ ಸ್ಯಾಮ್ ಪೀಟರ್. ತನ್ನೊಂದಿಗೆ ಮಂಗಳೂರು ಮೂಲದ 2 ಸಹಕಾರದೊಂದಿಗೆ 8 ಮಂದಿಯ ತಂಡ ಕಟ್ಟಿದ್ದು ಬಯಲಾಗಿದೆ. ಕೋಲ್ಕತ್ತಾ, ಭುವನೇಶ್ವರ್ನಲ್ಲೆಲ್ಲ ನಂಟು ಹೊಂದಿರೋ ಸ್ಯಾಮ್ ಪೀಟರ್ ಗ್ಯಾಂಗ್ ದೊಡ್ಡ ಮಟ್ಟದ ವಂಚನೆ ಮಾಡ್ತಿದ್ದ ಬಗ್ಗೆ ತನಿಖೆ ನಡೆಸುತ್ತಿದ್ದು ಅಕ್ರಮ ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಚೀಟಿಂಗ್ ಮತ್ತೆ ಎಕ್ಸ್ಟಾರ್ಷನಿಸ್ಟ್ ಗ್ಯಾಂಗ್ ತರ ಕಾಣ್ತಾ ಇದೆ. ಈ ವ್ಯಕ್ತಿಗಳು ತಮ್ಮನ್ನ ತಾವು ಒಂದು ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿಯ ಡೈರೆಕ್ಟರ್ ಅಂತ ತನ್ನನ್ನು ತಾನು ಪೋಸ್ ಮಾಡಿಕೊಂಡು ಹಲವಾರು ವಲ್ನರಬಲ್ ವ್ಯಕ್ತಿಗಳನ್ನ ಹೆದರಿಸಿ ಬೆದರಿಸಿ ಹಣ ಒಂದು ಎಕ್ಸ್ಟಾರ್ಟ್ ಮಾಡ್ತಿರೋ ತರ ಮೇಲ್ನೋಟಕ್ಕೆ ಇಲ್ಲಿಯವರೆಗಿನ ಪ್ರಾಥಮಿಕ ತನಿಖೆಯಲ್ಲಿ ನಮಗೆ ಕಂಡು ಬರ್ತಾ ಇದೆ. ಸದ್ಯ ಮಂಗಳೂರು ಪೂರ್ವ ಠಾಣೆ ಪೊಲೀಸರು ತನಿಖೆ ಮಾಡ್ತಿದ್ದು 8 ಮಂದಿಯ ಹಿಂದಿನ ಅಪರಾಧ ಕೃತ್ಯಗಳನ್ನ ಪಿನ್ ಟು ಪಿನ್ ಬಯಲಿಗೆಳೆಯಬೇಕಿದೆ. ಅಜಿತ್ ಕುಮಾರ್, ನ್ಯೂಸ್ 18 ಕನ್ನಡ, ಮಂಗಳೂರು. ಬಾಬಾ ಗೌರ್ಮೆಂಟ್ ಆಫ್ ಇಂಡಿಯಾ ನ್ಯಾಷನಲ್ ಕ್ರೈಮ್ ಇನ್ವೆಸ್ಟಿಗೇಷನ್ ಬ್ಯೂರೋ ಅಂತ ಹಾಕ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ದಾರೆ. ಅಫ್ಕೋರ್ಸ್ ಒಂದು ಕಡೆ ಹೈ ಅಲರ್ಟ್ ಇತ್ತು, ಯಾರನ್ನೂ ಅಂತ ಅನುಮಾನವಾಗಿ ಹಿಡಿಯೋಕ್ಕೋಗಿ ಇನ್ಯಾರು ಕೂಡ ಸಿಕ್ಕಿಬಿದ್ದಿದ್ದಾರೆ ಅನ್ನೋದು ಮಾತ್ರ ಸತ್ಯ. ನಿಮ್ಮ ನ್ಯೂಸ್ 18 ಕನ್ನಡ ಸುಮ್ಮನೆ ಸುಳ್ಳು ಸುದ್ದಿ ಅಂತೂ ಖಂಡಿತವಾಗ್ಲೂ ಹೇಳಲ್ಲ, ಆತಂಕವನ್ನು ಮೂಡಿಸಲ್ಲ. ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಿ ಪಕ್ಕಾ ಸುದ್ದಿ ಕೊಡೋದೇ ನಮ್ಮ ಕರ್ತವ್ಯ ಕೂಡ.
ಚಿಕ್ಕಬಳ್ಳಾಪುರದ ಹತ್ತಿರ ನಡೆದಂತಹ ಆಕ್ಸಿಡೆಂಟ್ ಕೇಸ್ಗೂ ಉಗ್ರರಿಗೂ ನಂಟಿದೆ ಅಂತ ಸುದ್ದಿ ಕೂಡ ಹಬ್ಬಿಸಲಾಗಿತ್ತು. ಆದರೆ ಅದೆಲ್ಲ ಸುಳ್ಳು ಅಂತ ನ್ಯೂಸ್ 18 ಕನ್ನಡ ಬಯಲಿಗೆಳೆದಿದೆ. ಹಾಗಾದ್ರೆ ನಿಜವಾಗ್ಲೂ ನಡೆದಿದ್ದಾದ್ರೂ ಏನು? ಪಕ್ಕಾ ನ್ಯೂಸ್ ಇಲ್ಲಿದೆ. ಉಗ್ರರ ದಾಳಿ ಭೀತಿ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಈ ಬೆನ್ನಲ್ಲೇ ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನ ಕೈವಾರ ಸಮೀಪ ಸಂಭವಿಸಿದ ಆಕ್ಸಿಡೆಂಟ್ಗೂ ಉಗ್ರರಿಗೂ ಸಂಬಂಧವಿತ್ತು ಎಂಬ ದೊಡ್ಡ ಸುದ್ದಿ ಆವರಿಸಿತ್ತು. ಆದ್ರೆ ಇದು ಕೇವಲ ವದಂತಿ ಅಂತ ನಿಮ್ಮ ನ್ಯೂಸ್ 18 ಕನ್ನಡ ಬಯಲು ಮಾಡಿದೆ. ಕೆಲವೊಂದು ಸುದ್ದಿಗಳು ನಿಜಕ್ಕೂ ಜನರನ್ನೇ ಪ್ಯಾನಿಕ್ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇರುವಂತದ್ದು. ನಮ್ಮಲ್ಲಿ ಮಾತ್ರ ಪಕ್ಕಾ ಮತ್ತು ಸ್ಪಷ್ಟ ಹಾಗೆ ವಸ್ತುನಿಷ್ಠ ಮಾಹಿತಿಯನ್ನ ನೀಡ್ತಾ ಇದ್ದೀವಿ. ಇದೇ ಆಗಸ್ಟ್ 12ರಂದು ಕೈವಾರದ ಔಟರ್ ರಿಂಗ್ ರೋಡ್ ಬಳಿ ಸ್ಕೋಡಾ ಕಾರು ಅಪಘಾತಕ್ಕೀಡಾಗಿತ್ತು. ಕಾರಿನಲ್ಲಿದ್ದ ಇಬ್ಬರು ಕಾರನ್ನ ಅಲ್ಲೇ ಬಿಟ್ಟು ಪರಾರಿಯಾಗಿದ್ರು. ಅಪಘಾತವಾಗಿ 2 ದಿನ ಕಳೆದ್ರೂ ಕಾರು ಅಲ್ಲೇ ಇರೋದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿತ್ತು. ಆಗ ಆಂತರಿಕ ವಿಭಾಗದ ಡಿಜಿ ಸೋಮೇಂದು ಮುಖರ್ಜಿ, ಐಜಿ ಶರತ್ ಚಂದ್ರ, ಎಸ್ಪಿ ಸಂತೋಷ್ ಬಾಬು ಭೇಟಿ ನೀಡಿ ಪರಿಶೀಲಿಸಿದ್ರು. ಆಮೇಲೆ ಗೊತ್ತಾಗಿದ್ದು ಇದು ಕೇವಲ ಅಪಘಾತವಷ್ಟೇ ಅಂತ. ಈ ಬಗ್ಗೆ ಖುದ್ದು ಚಿಕ್ಕಬಳ್ಳಾಪುರ ಎಸ್ಪಿ ನ್ಯೂಸ್ 18ಗೆ ಸ್ಪಷ್ಟನೆ ನೀಡಿದ್ದಾರೆ. ಬಟ್ ನಿನ್ನೆ ರಾತ್ರಿನೇ ನಮಗೆ ಅದು ಅವ್ರದಲ್ಲ, ಇನ್ನೊಬ್ರದ್ದು. ಅವರು ಲೋಕಲ್ ಒಂದಷ್ಟು ಜನ ಹುಡುಗರು ಮದುವೆಗೆ ಬಂದಿದ್ದಾಗ ಇದಕ್ಕೆ ಆಕ್ಸಿಡೆಂಟ್ ಆಗಿ ಆ ಹುಡುಗ ಆಕ್ಸಿಡೆಂಟ್ ಆದಂತ ಭಯ ಪಟ್ಕೊಂಡು ವಾಪಸ್ ಹೊರಟೋಗಿದ್ದಾನೆ ಅಂತ ಕೂಡ ಗೊತ್ತಾಗಿದೆ. ಅಬ್ಸಲ್ಯೂಟ್ಲಿ ಅದಕ್ಕೂ ಟೆರರಿಸಮ್ಗೆ ಯಾವುದೇ ಲಿಂಕ್ ಇಲ್ಲ. ಅಲ್ಲೇ ಕೈವಾರದಲ್ಲ ಮ್ಯಾರೇಜ್ ಇರುತ್ತೆ, ಮ್ಯಾರೇಜಿಗೆ ಬಂದಿರ್ತಾರೆ. ಅವ್ರು ಓಡೋಗಿದ್ ಬೇರೆ ಏನಕ್ಕೂ ಅಲ್ಲ, ಅವ್ರ ಫ್ರೆಂಡ್ ಗಾಡಿ ಡ್ಯಾಮೇಜ್ ಆಗೋಯ್ತಲ್ಲ ಅಂತ ಆ ಟೈಮ್ ಎದುರ್ಕೊಂಡು ಹೊರಡೋಗಿದ್ದಾರೆ ಅಷ್ಟೇ. ಕಾರಲ್ಲಿ ಯಾವುದೇ ಅನುಮಾನಾಸ್ಪದ ವಸ್ತುಗಳು ಪತ್ತೆಯಾಗಿಲ್ಲ. ಕೆಲವರು ನೀಡಿದ ತಪ್ಪು ಮಾಹಿತಿಯಿಂದಾಗಿ ವದಂತಿ ಸೃಷ್ಟಿಯಾಗಿತ್ತು. ಈ ವದಂತಿಗೆ ನಿಮ್ಮ ನ್ಯೂಸ್ 18 ಕನ್ನಡ ತೆರೆ ಎಳೆದಿದೆ. ಈ ಮೂಲಕ ಜನರನ್ನ ದಿಕ್ಕು ತಪ್ಪಿಸದೆ, ಭಯ ಹುಟ್ಟಿಸದೆ ಜವಾಬ್ದಾರಿ ಪತ್ರಿಕೋದ್ಯಮ ಏನೆಂಬುದನ್ನ ಮತ್ತೊಮ್ಮೆ ತೋರಿಸಿಕೊಟ್ಟಿದೆ. ಚಿಂತಾಮಣಿ ಅಪಘಾತಕ್ಕೂ ಉಗ್ರರಿಗೂ ನಂಟಿದೆ ಅಂತ ಬಿತ್ತರಿಸಲಾಗ್ತಾ ಇತ್ತು. ಇದರಿಂದ ಸಾಕಷ್ಟು ಜನ ಹಾಗೆ ರಾಜ್ಯದ ಜನ ಕೂಡ ಪ್ಯಾನಿಕ್ ಆಗ್ತಾ ಇದ್ರು. ಇದೆಲ್ಲವೂ ಕೂಡ ಸುಳ್ಳು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಒಂದು ನ್ಯೂಸ್ ಬಂದ ತಕ್ಷಣ ಅದರ ಎಲ್ಲ ಪೂರ್ವಾಪರ ಸತ್ಯತೆಯನ್ನು ಕೆದಕುವಂತಹ ಪ್ರಯತ್ನ ಇಡೀ ನಮ್ಮ ಟೀಮ್ ಮಾಡಿದೆ. ಹಾಗಾಗಿನೇ ಚಿಕ್ಕಬಳ್ಳಾಪುರದ ಎಸ್ಪಿ ಸಂತೋಷ್ ಅವರು ಕೂಡ ಸ್ಪಷ್ಟನೆ ಕೊಟ್ಟರು. ಇದ್ರ ಬಗ್ಗೆ ಕ್ಲಿಯರ್ ಆಯಿತು ಮಾಹಿತಿ. ಅದನ್ನ ನಿಮ್ಮ ನ್ಯೂಸ್ 18 ಕನ್ನಡ ಎಲ್ಲರಿಗೂ ತಿಳಿಸುವಂತಹ ಪ್ರಯತ್ನ ಮಾಡಿದೆ. ಇನ್ನು ರಾಜ್ಯದ ರಾಜಕಾರಣದ ಸುದ್ದಿಗೆ ಬರೋಣ. ಅನ್ನಭಾಗ್ಯ ಜನಪ್ರಿಯ ಯೋಜನೆಗೆ ಕತ್ತರಿ ಹಾಕೋಕೆ ಬಿಜೆಪಿ ಸರ್ಕಾರ ಮುಂದಾಗಿದೆ ಅನ್ನೋ ಸುದ್ದಿಯಿಂದ ಇಡೀ ಕಾಂಗ್ರೆಸ್ ಹಾಗೂ JDS ನಾಯಕರು ರೊಚ್ಚಿಗೆದ್ದಿದ್ರು. ಆದರೆ ಯಾವ ಜನಪ್ರಿಯ ಯೋಜನೆಗಳನ್ನೂ ನಾವು ನಿಲ್ಲಿಸಲ್ಲ, ದ್ವೇಷದ ರಾಜಕೀಯ ಮಾಡಲ್ಲ ಅಂತ ಎಲ್ಲ ವಿವಾದಕ್ಕೂ ತೆರೆ ಎಳೆದಿದ್ದಾರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು. ಸಿದ್ದರಾಮಯ್ಯನವರ ಕನಸಿನ ಯೋಜನೆಯ ಅನ್ನಭಾಗ್ಯ. ಹಸಿದವರ ಹೊಟ್ಟೆ ತುಂಬಿಸುವ ಈ ಯೋಜನೆಯಡಿ 7 ಕೆಜಿ ಬದಲು 5 ಕೆಜಿ ಅಕ್ಕಿ ಕೊಡೋಕೆ ದೋಸ್ತಿ ಸರ್ಕಾರದ ಸಿಎಂ ಆಗಿದ್ದಾಗ ಕುಮಾರಸ್ವಾಮಿ ಕೈ ಹಾಕಿದ್ರು. ಆಗ್ಲೇ ಸಿದ್ದು ಅಂಡ್ ಟೀಮ್ ರೊಚ್ಚಿಗೆದ್ದಿತ್ತು. ಆಮೇಲೆ ಕುಮಾರಸ್ವಾಮಿ ಪೂರ್ತಿ 7 ಕೆಜಿ ಅಕ್ಕಿ ಕೊಡ್ತೇವೆ, ಎಲ್ಲ ಜನಪ್ರಿಯ ಯೋಜನೆಗಳನ್ನ ಮುಂದುವರಿಸ್ತೀವಿ ಅಂದಿದ್ರು. ಇದೀಗ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಕ್ಷಣ ಅನ್ನಭಾಗ್ಯ ಯೋಜನೆಗೆ ಕೈ ಹಾಕಿತ್ತು ಎಂಬ ಸುದ್ದಿ ಹರಿದಾಡಿತ್ತು. 7 ಕೆಜಿಯಲ್ಲಿ 2 ಕೆಜಿ ಕಟ್ ಮಾಡಿ ಬಿಜೆಪಿಯ ಕಿಸಾನ್ ಸಮ್ಮಾನ್ ಯೋಜನೆಯಡಿ ನೀಡಿ ಬಿಜೆಪಿ ಕ್ರೆಡಿಟ್ ಪಡೆಯೋಕೆ ಪ್ಲಾನ್ ಮಾಡಿತ್ತು ಎನ್ನಲಾಗಿದೆ. ಈ ಸುದ್ದಿ ತಿಳಿತಾ ಇದ್ದಂತೆ ಕಾಂಗ್ರೆಸ್ ನಾಯಕರು ಅನ್ನಭಾಗ್ಯ ಯೋಜನೆಗೆ ಕೈ ಹಾಕಿದ್ರೆ ನೆಟ್ಟಗಿರಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ರು. ಇಂದು ಮತ್ತೆ ಸಿದ್ದರಾಮಯ್ಯ ಸಿಡಿದಿದ್ರು. ಅನ್ನಭಾಗ್ಯ, ಇಂದಿರಾ ಕ್ಯಾಂಟೀನ್ ಎರಡೂ ಕೂಡ ನಮ್ಮ ಸರ್ಕಾರದ ಬಡವರ ಪರವಾದಂಥ ಆದ್ಯತಾ ಕಾರ್ಯಕ್ರಮಗಳು. ಯಾವುದೇ ಕಾರಣಕ್ಕೆ ಅನ್ನಭಾಗ್ಯಕ್ಕೆ ಏನಾದರೂ ಕತ್ತರಿ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ರೆ ವಿಲ್ ನಾಟ್ ಕೀಪ್ ಕ್ವೈಟ್. ಅದ್ರ ವಿರುದ್ಧ ದೊಡ್ಡ ಹೋರಾಟ ಮಾಡ್ತೀವಿ. ಯಾವುದೇ ಕ್ಯಾಂಟೀನ್, ಇಂದಿರಾ ಕ್ಯಾಂಟೀನ್ ಇರ್ಬೋದು, ಯಾವುದು ಮಂಜೂರಾತಿ ಆಗಿದೆ ಅವನ್ನೆಲ್ಲ ವಾಪಸ್ ಏನಾದ್ರು ಕ್ಯಾನ್ಸಲ್ ಮಾಡೋದಾದ್ರೆ ನಮ್ದೇ ಆದಂತ ನಮ್ಮ ಹೋರಾಟವನ್ನು ನಾವು ಮಾಡ್ತೇವೆ. ನೋಡಿ, ಬೇರೆ ಯೋಜನೆಗಳನ್ನ ಕಡಿತ ಮಾಡಿ ನಾನು ನನ್ನ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಆಗ್ಬೇಕು ಅಂತ ಹೋದ್ರೆ ಅದು ಖಂಡಿತವಾಗಿಯೂ ಜನ ವಿರೋಧಿ ತೀರ್ಮಾನ ಆಗ್ತದೆ. ಮಾಡಕ್ ಹೋಗಬಾರ್ದು. ಏನಾದ್ರೂ ಮಾಡಿದ್ರೆ ನಾವು ಅದನ್ನ ಬಹಳ ಉಗ್ರವಾಗಿ ನಾವು ಅದನ್ನ ವಿರೋಧ ಮಾಡತಕ್ಕಂಥದ್ದನ್ನ ಮಾಡಬೇಕಾಗ್ತದೆ. ಅನ್ನಭಾಗ್ಯ ವಿಚಾರದಲ್ಲಿ ಕಾಂಗ್ರೆಸ್ಸಿಗರು ರೊಚ್ಚಿಗೇಳ್ತಿದ್ದಂತೆ ಸಿಎಂ ಯಡಿಯೂರಪ್ಪ ಟ್ವೀಟ್ ಮಾಡೋ ಜೊತೆಗೆ ಮಾತನಾಡಿದ್ದಾರೆ. ಜನಪ್ರಿಯ ಯೋಜನೆಗಳನ್ನ ರದ್ದುಪಡಿಸುವ ಯಾವುದೇ ಪ್ರಸ್ತಾವನೆ ಸರ್ಕಾರದ ಮುಂದೆ ಇಲ್ಲ. ಅನ್ನಭಾಗ್ಯ ಯೋಜನೆ ಮುಂದುವರಿಸಲು ಅನುದಾನ ಬಿಡುಗಡೆಯ ಕಡತಕ್ಕೆ ಈಗಾಗಲೇ ಸಹಿ ಮಾಡಿದ್ದೇನೆ. ಸಿದ್ದರಾಮಯ್ಯ ಆತಂಕ ಪಡೋ ಅಗತ್ಯವಿಲ್ಲ ಎಂದಿದ್ದಾರೆ. ಅಲ್ಲದೆ ಇಂದಿರಾ ಕ್ಯಾಂಟೀನ್ಗಳನ್ನು ನಿಲ್ಲಿಸಲ್ಲ ಎಂದಿದ್ದಾರೆ. ಯಾವ ಕಾರ್ಯಕ್ರಮಗಳಿದ್ದಾವೆ ಅದು ಹಿಂದಿನ ಸರ್ಕಾರ ಆದ್ರೇನು ಇವತ್ತಿನ ಸರ್ಕಾರ ಆದ್ರೇನು ಆ ಕಾರ್ಯಕ್ರಮ ಬಡವರು ತಲುಪಬೇಕು ಅನ್ನೋ ಸದುದ್ದೇಶ ಎಲ್ಲರದ್ದು ಇದೆ. ಆದ್ದರಿಂದ ಮಾಜಿ ಮುಖ್ಯಮಂತ್ರಿಗಳು ಆತಂಕ ಆಗೋಡ ಅಗತ್ಯ ಇಲ್ಲ. ಅದರ ಯಾವುದೇ ವಿಚಾರ ನಮ್ಮ ಕಂಡು ಬಂದಿದೆ.
ಅನ್ನಭಾಗ್ಯ ಅಷ್ಟೇ ಅಲ್ಲ, ಇಂದಿರಾ ಕ್ಯಾಂಟೀನ್ ಮುಚ್ಚುವ ಸುದ್ದಿಗೂ ಸಿಎಂ ಯಡಿಯೂರಪ್ಪ ತೆರೆ ಎಳೆದಿದ್ದಾರೆ. ಈ ಮೂಲಕ ಊಟದ ಹೊಡೆದಾಟಕ್ಕೆ ಬ್ರೇಕ್ ಬಿದ್ದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದು ಅನ್ನಭಾಗ್ಯ ಅಷ್ಟೇ ಅಲ್ಲ, ಕೇಂದ್ರದಿಂದ ಪ್ರವಾಹ ಸಂತ್ರಸ್ತರಿಗೆ ಅನುದಾನ ತರುವ ವಿಷಯಕ್ಕೂ ಕೂಡ ಹಾಲಿ ಮುಖ್ಯಮಂತ್ರಿ ಮತ್ತು ಮಾಜಿ ಮುಖ್ಯಮಂತ್ರಿ ನಡುವೆ ಜಟಾಪಟಿ ಜೋರಾಗೇ ಇದೆ. ಅಂದರೆ ಸಿದ್ದರಾಮಯ್ಯನವರು ಮತ್ತು ಯಡಿಯೂರಪ್ಪನವರು ಮೋದಿ ಜೊತೆ ಮಾತಾಡಿ ಹಣ ತರೋಕೆ ಯಡಿಯೂರಪ್ಪನವರಿಗೆ ಧೈರ್ಯ ಇಲ್ಲ ಅಂತ ಸಿದ್ದರಾಮಯ್ಯನವರು ಲೇವಡಿ ಮಾಡಿದ್ರೆ, ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿರುವಂಥ ಯಡಿಯೂರಪ್ಪನವರು ನಾನು ಹಣವನ್ನು ತಂದೇ ತರ್ತೀನಿ ಅಂತಿದ್ದಾರೆ. ಯಡಿಯೂರಪ್ಪನವರಿಗೆ ಕೇಂದ್ರ ಸರ್ಕಾರಕ್ಕೆ ಏನೋ ಗೊತ್ತಿಲ್ಲ, ಯಡಿಯೂರಪ್ಪ ಎದುರ್ಕತನ ಏನೋ ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ, ಈಸ್ ಅಫ್ರೈಡ್ ಆಫ್ ಪ್ರೈಮ್ ಮಿನಿಸ್ಟರ್. ಇವ್ರು ಯಾರು ಮಾತಾಡ್ತಿಲ್ಲ ನರೇಂದ್ರ ಮೋದಿ ಅವ್ರ ಹತ್ರ. ಬಾಯಿ ಮುಚ್ಚಿಗೆ ಸುಮ್ಮನೆ ಕೂತಿದ್ವಿ, ಮಾತಾಡ್ರೆ ಅಂದರೂ ಮಾತಾಡ್ತೀನಿ. ನಾನೇನು ಹೇಳ್ತೀನಿ, ಆಲ್ಫಾ ಡಿ ಡೆಲಿಗೇಷನ್ ಅವ್ರು ಕರ್ಕೊಂಡು ಹೋಗ್ಲಿ. ತಲೆ ತಿರುಕರು ಮಾತಾಡೋ ಮಾತಿದೆ. ಬಂದಿರೋದೇ ನೆನ್ನೆ ದಿನ ಪ್ರಧಾನಿಯವ್ರು ಭೇಟಿ ಮಾಡೋಕ್ಕೆ. ಒಂದು 4 ದಿನ ಕಾಯ್ದೇನೆ ಈ ರೀತಿ ಮಾತುಗಳಾಡುವಂಥದ್ದು ಕಾಂಗ್ರೆಸ್ನವ್ರಿಗೆ ಶೋಭೆ ತರುವಂಥದ್ದು. ದೊಡ್ಡವರು ಈ ತರ ಕಚ್ಚಾಡ್ತಾ ಇದ್ರೆ, ಕೆಲವು ಸಹೃದಯಗಳು ಸದ್ದಿಲ್ಲದೆ ಪ್ರವಾಹ ಸಂತ್ರಸ್ತರಿಗೆ ಸಹಾಯ ಮಾಡ್ತಿದ್ದಾರೆ. ಕರ್ನಾಟಕದ ಪ್ರವಾಹ ಸಂತ್ರಸ್ತರ ನೆರವಿಗೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಬರೋಬ್ಬರಿ 25 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಮೂಲಕ ಸಿಎಂ ಪರಿಹಾರ ನಿಧಿಗೆ 25 ಕೋಟಿ ರೂಪಾಯಿ ಮೊತ್ತದ ಚೆಕ್ ಅನ್ನು ಕಳಿಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಬೆಳ್ತಂಗಡಿ ತಾಲೂಕಿಗೆ 50 ಲಕ್ಷ ರೂಪಾಯಿ ವಿಶೇಷ ಪ್ಯಾಕೇಜ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈ ನಡುವೆ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಮತ್ತೆ 2 ದಿನ ಭಾರೀ ಮಳೆಯಾಗೋ ಮುನ್ಸೂಚನೆ ಕೂಡ ಬಂದಿದೆ. ಇದಂತೂ ನಿಲ್ಲೋದೇ ಇಲ್ಲ. ಅಂದ್ರೆ ನಾವು ಮಾತಾಡ್ತಾ ಹೊರಟಿರೋದು ಫೋನ್ ಕದ್ದಾಲಿಕೆ ಬಗ್ಗೆ. ಫೋನ್ ಕದ್ದಾಲಿಕೆ ತನಿಖೆ ವಿಚಾರದಲ್ಲಿ ನಿನ್ನೆ ಡಿಕೆ ಶಿವಕುಮಾರ್ ವಿರುದ್ಧ ಗುಡುಗಿದ್ರು ಮಾಜಿ ಗೃಹ ಸಚಿವ MB ಪಾಟೀಲ್. ಇವತ್ತು ಉಲ್ಟಾ ಹೊಡೆದಿದ್ದಾರೆ. ನಾನು ಡಿಕೆ ಶಿವಕುಮಾರ್ ಬಗ್ಗೆ ಏನನ್ನು ಮಾತಾಡಿಲ್ಲ ಅಂದಿರುವಂತಹ MB ಪಾಟೀಲ್ ಅವರು ಜೊತೆಗೆ ನನ್ನನ್ನು ಕ್ಷಮಿಸಿ ಅಂದಿದ್ದಾರೆ. ಈ ನಡುವೆ ಇನ್ನಷ್ಟು ಮಂದಿಯ ಫೋನ್ ಕದ್ದಾಲಿಕೆ ಮಾಡಲಾಗಿದೆ ಎಂಬ ಸುದ್ದಿ ನಿಮ್ಮ ನ್ಯೂಸ್ 18 ಕನ್ನಡಕ್ಕೂ ಸಿಕ್ಕಿದೆ. ಹಾಗಾದರೆ ಯಾರ್ಯಾರು ಏನೇನಾಗಿದೆ ಬನ್ನಿ ನೋಡೋಣ. ಫೋನ್ ಟ್ಯಾಪಿಂಗು ಆಗಿಲ್ಲ. ಫೋನ್ ಟ್ಯಾಪಿಂಗ್ ನಂಗೆ ಗೊತ್ತಿಲ್ಲ. ಇಟ್ ಈಸ್ ಶೋ, ಎಂಕ್ವೈರಿ ಮಾಡಲಿ, ಅದರಲ್ಲಿ ಭಾಗಿಯಾಗಿದ್ದರೆ ಅವರ ಶಿಕ್ಷೆ. ಶಿವಕುಮಾರ್ ಅವರು ಏನಾದರೂ ಕುಮಾರಸ್ವಾಮಿ ಅವರಿಗೆ ಏನಾದರೂ ರಾಜಕಾರಣ ಮಾಡಿ ಬಯಸಿರ್ಬೋದು. ನಿಮ್ಮ ನ್ಯೂಸ್ 18 ಕನ್ನಡ ಬ್ರೇಕ್ ಮಾಡಿದ ಫೋನ್ ಟ್ಯಾಪಿಂಗ್ ಸುದ್ದಿ ದೇಶಾದ್ಯಂತ ಅಲ್ಲೋಲ ಕಲ್ಲೋಲ ಎಬ್ಬಿಸಿದ್ದು, ದೋಸ್ತಿ ಸರ್ಕಾರದ ಭಾಗವಾಗಿದ್ದ ಕಾಂಗ್ರೆಸ್ನಲ್ಲೂ ಭಿನ್ನಾಭಿಪ್ರಾಯ ಮೂಡಿಸಿದೆ. ಫೋನ್ ಕದ್ದಾಲಿಕೆ ಆಗಿಲ್ಲ ಅಂತ ಕುಮಾರಸ್ವಾಮಿಗೆ ಗಳಸ್ಯ ಕಂಠಸ್ಯರಾಗಿದ್ದ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಹೇಳಿದ್ರೆ, ಸಿದ್ದರಾಮಯ್ಯ ಆಂಟಿ ಮಾತ್ರ ಫೋನ್ ಕದ್ದಾಲಿಕೆ ಆಗಿದ್ರೆ ತನಿಖೆ ನಡೀಬೇಕು ಅಂತಿದೆ. ನಿನ್ನೆ ಮಾಜಿ ಗೃಹ ಸಚಿವ MB ಪಾಟೀಲ್ ಮಾತನಾಡಿ, ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಜೊತೆ ಸೇರಿ ಜಾತಿ ರಾಜಕೀಯ ಮಾಡ್ತಿದ್ದಾರೆ. ಈ ವಿಚಾರದಲ್ಲಿ ರಾಜಕೀಯ ಯಾಕೆ, ತನಿಖೆ ನಡೆಯಲಿ ಅಂತ ಡಿಕೆಶಿಗೆ ಟಾಂಗ್ ಕೊಟ್ಟಿದ್ರು. ಆದ್ರೆ ಇಂದು ಮಾತನಾಡಿರೋ MB ಪಾಟೀಲ್, ನಾನು ಅಶೋಕ್ ವಿಚಾರದಲ್ಲಿ ಹಾಗೆ ಹೇಳಿದ್ದೆ, ಡಿಕೆಶಿ ವಿಷಯದಲ್ಲಿ ಅಲ್ಲ, ನನ್ನಿಂದ ತಪ್ಪಾಗಿದೆ, ಕ್ಷಮೆ ಕೇಳ್ತೀನಿ ಎಂದಿದ್ದಾರೆ. ಶಿವಕುಮಾರ್ ಅವರು ಏನಾದರೂ ಕುಮಾರಸ್ವಾಮಿ ಅವರಿಗೆ ತಮ್ಮ ಜಾತಿ ಆಧಾರದ ಮೇಲೆ ರಾಜಕಾರಣ ಮಾಡಿ ಬಯಸಿರ್ಬೋದು. ನಾನು ಅಂಥದ್ದನ್ನು ಬಯಸಿಲ್ಲ. ಟೆಲಿಫೋನ್ ಕದ್ದಾಲಿಕೆ ಆಗಿದ್ರೆ ಅನ್ಕ್ವೈರಿ ಮಾಡಲಿ ಅಂತ ಹೇಳಿದ್ವಿ. ಎಲ್ಲೋ ಒಕ್ಕಲಿಗರನ್ನ ಓಲೈಸ್ಕೊಳ್ಬೇಕು, ದೇವೇಗೌಡರು ಉಳಿಸ್ಕೋಬೇಕು ಅಂತೇಳಿ ಈ ರೀತಿ ತಿಳ್ಕೊಳ್ಬೇಕಾಗ್ತದೆ. ಸತ್ಯ ಇದೆ, ಎಲ್ಲರೂ ಕೂಡ ಎನ್ಕ್ವೈರಿ ಆದ್ಮೇಲೆ ಗೊತ್ತಾಗ್ತದೆ. ಹಿಂದಿನ ಗೃಹ ಸಚಿವರು ಅವರಿಗೆ ಪ್ರಶ್ನೆ ಕೇಳಿದ್ರು ಅಶೋಕ್ ಬಗ್ಗೆ ಪ್ರಶ್ನೆ ಕೇಳಿದ, ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವ್ರದ್ದು ನಮ್ದು ಬಹಳ ಪ್ರೀತಿ ಜಾಸ್ತಿ. ಎಷ್ಟೋ ಸಂದರ್ಭದಲ್ಲಿ ನಾವು ಪರಸ್ಪರ ನಮ್ದು ಅವ್ರದ್ದು ನಡೆದಿರ್ತದೆ. ನನ್ನಿಂದ ಇವತ್ತು ಒಂದು ದಿವಸ ತಪ್ಪಾಗಿದೆ. ನಾವು ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ನಾನು ಡಿಕೆ ಶಿವಕುಮಾರ್ ಅವ್ರಿಗೆ ನಾನು ಫೋನ್ ಮಾಡ್ತೀನಿ, ಅವ್ರ ಜೊತೆ ಮಾತಾಡಿ ಐ ಆಮ್ ಸಾರಿ ಬ್ರದರ್, ಐ ಮಿಸ್ಟೇಕ್ ಅಂತ ಹೇಳ್ತೇನೆ. ಈ ನಡುವೆ ಲೋಕಸಭೆ ಚುನಾವಣೆ ವೇಳೆ ದೇವೇಗೌಡರಿಗೆ ಗೊತ್ತಿಲ್ಲದಂತೆ ತುಮಕೂರಿನ ಅವರ ಪ್ರತಿಸ್ಪರ್ಧಿ ಬಸವರಾಜು ಫೋನ್ ಕದ್ದಾಲಿಕೆ ಆಗಿದೆ. ಅಲ್ಲದೆ ಮುದ್ದಹನುಮೇಗೌಡ, KN ರಾಜಣ್ಣ ಪುತ್ರ ರಾಜೇಂದ್ರ, ಬಸವರಾಜ್ ಪುತ್ರ ಜ್ಯೋತಿ ಗಣೇಶ್ ಅವರ ಫೋನ್ ನಿರಂತರ 15 ದಿನಗಳ ಕಾಲ ಕದ್ದಾಲಿಕೆ ಆಗಿತ್ತು ಎಂಬ ಸುದ್ದಿ ಹರಿದಾಡ್ತಾ ಇದೆ. ತನಿಖೆ ನಡೆದ್ರೆ ಈ ಎಲ್ಲ ಸೀಕ್ರೆಟ್ ಬಯಲಾಗಲಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಈ ಫೋನ್ ಕದ್ದಾಲಿಕೆ ಇದೆಯಲ್ಲ, ಈ ವಿಚಾರವಾಗಿ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ ಡಿಕೆ ಶಿವಕುಮಾರ್. ನಾನು ಹಾಗೂ MB ಪಾಟೀಲ್ ಒಳ್ಳೆಯ ಸ್ನೇಹಿತರು. MB ಪಾಟೀಲ್ ಹಾಗೂ ತಮ್ಮ ನಡುವೆ ತಂದಿಡುವಂತಹ ಕೆಲಸವನ್ನ ವ್ಯವಸ್ಥಿತವಾಗಿ ನಡೀತಾ ಇದೆ. ಇದಕ್ಕೆ ಜಾತಿ ಲೇಪನವನ್ನೂ ಹಚ್ಚಲಾಗಿದೆ. ಇಂಥ ಪ್ರಯತ್ನಗಳ ಹಿಂದೆಯೂ ಕೂಡ ನಡೆದಿದೆ, ಈಗೂ ನಡೀತಾ ಇದೆ ಅಂತ ಡಿಕೆ ಶಿವಕುಮಾರ್ ಈ ಪತ್ರಿಕಾ ಹೇಳಿಕೆಯಲ್ಲಿ ಹೊರಡಿಸಿದ್ದಾರೆ. ಮಾಜಿ ಸಚಿವ ಡಿಕೆ ಶಿವಕುಮಾರ್ ನಾಳೆ ಒಡಿಶಾ ಹಾಗೂ ಅಸ್ಸಾಂನಲ್ಲಿ ವಿಶೇಷ ಪೂಜೆ ಮಾಡುತ್ತಿದ್ದಾರೆ. ಭುವನೇಶ್ವರದ ಈಶ್ವರ ಮಂದಿರ ಹಾಗೂ ಅಸ್ಸಾಂನ
ಕಾಮಾಖ್ಯದ ಬಗುಲಾದೇವಿ ದೇವಸ್ಥಾನದಲ್ಲಿ ಕುಟುಂಬ ಸಮೇತರಾಗಿ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಜ್ಯೋತಿಷ್ಯರ ಸಲಹೆ ಮೇರೆಗೆ ಧೈರ್ಯ ಮತ್ತು ಯಶಸ್ಸಿಗಾಗಿ ಡಿ.ಕೆ. ಶಿವಕುಮಾರ್ ಈ ವಿಶೇಷ ಪೂಜೆ ಮಾಡ್ತಿದ್ದಾರಂತೆ. ಕಾಮಾಖ್ಯದ ಶಕ್ತಿಪೀಠದ ರಕ್ತ ಕಲ್ಯಾಣಿಯಲ್ಲಿ ಪೂಜೆ ಸಲ್ಲಿಸಿದ್ರೆ ಸಕಲ ಇಷ್ಟಾರ್ಥ ಸಿದ್ಧಿಸುತ್ತೆ ಅಂತ ಒಂದು ನಂಬಿಕೆ ಇದೆ. ದುಷ್ಟಶಕ್ತಿಗಳಿಂದ ಪಾರು ಮಾಡುವಂತಹ ಶಕ್ತಿ ಈ ಈಶ್ವರ ಹಾಗೂ ಕಾಮಾಖ್ಯ ಶಕ್ತಿಪೀಠಕ್ಕಿದೆ ಅನ್ನೋ ಪ್ರತೀತಿ ಕೂಡ ಇದೆ. ಭುವನೇಶ್ವರದ ಈಶ್ವರ ದೇವಸ್ಥಾನ, ಕಾಮಾಖ್ಯ ದೇವಸ್ಥಾನ, ಡಿ.ಕೆ. ಶಿವಕುಮಾರ್ ಅವರು ಎಲ್ಲೆಲ್ಲೋ ಪೂಜೆ ಮಾಡ್ತಿದ್ದಾರೆ. ಅವ್ರಿಗೆ ಧೈರ್ಯ ಮತ್ತು ಯಶಸ್ಸು ಸಿಗಬೇಕು ಅನ್ನೋ ಇಂಟೆನ್ಷನ್. ಅಫ್ಕೋರ್ಸ್ ರಾಜಕಾರಣಿಗಳು ಎಲ್ಲಿದ್ದರೂ ಕೂಡ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡೇನೋ ಬರ್ತಾರೆ ನಿಜ. ಬಟ್ ಅವ್ರಿಗೆ ಜೊತೆಗೆ ಇಡೀ ರಾಜ್ಯಕ್ಕೆ ಇಷ್ಟೆಲ್ಲ ನೆರೆ ಬಂದಿದೆ, ಅದನ್ನು ಒಂದು ಅಪ್ಲಿಕೇಶನ್ ಹಾಕಿ ದೇವರ ಹತ್ರ ಕೇಳ್ಕೊಂಬರ್ಬೇಕು ಅಂತ ಅನ್ನಿಸ್ತಾ ಇದೆ. ಇನ್ನು ದೆಹಲಿಗೆ ಹೋಗ್ತಿದ್ದೀವಿ. ಒಂದು ಬ್ರೇಕ್ ಆದಮೇಲೆ ಒಂದೇ ಆಸ್ಪತ್ರೆ, ಒಂದು ಕಡೆ ICUನಲ್ಲಿದ್ದಾರೆ ಮಾಜಿ ಕೇಂದ್ರ ಸಚಿವರು, ಇನ್ನೊಂದು ಕಡೆ ಅದೇ ಬಿಲ್ಡಿಂಗ್ನಲ್ಲಿ ಬೆಂಕಿ ಹೊತ್ತು ಉರಿತಾ ಇದೆ. ಇನ್ನೂ ಕೂಡ 6 ಲಕ್ಷಣ ಕಾಣಿಸ್ತಾ ಇಲ್ಲ. ಇನ್ನೂ ಇದೆ ನ್ಯೂಸ್. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಬೇಗ ಬರ್ತೀನಿ, ಕಾಯ್ತಾ ಇದೆ. ಏಮ್ಸ್ ಆಸ್ಪತ್ರೆ ಮೊದಲ ಮಹಡಿಯಲ್ಲಿ ಒಂದು ಬೆಂಕಿ ಕಾಣಿಸ್ಕೊಳ್ಳುತ್ತೆ. 5ನೇ ಮಹಡಿ ತನಕ ಹಬ್ಬುತ್ತದು. ಶಾರ್ಟ್ ಸರ್ಕ್ಯೂಟ್ನಿಂದ ಈ ಅವಘಡ ಸಂಭವಿಸಿದೆ. ಸುಮಾರು 40 ಅಗ್ನಿಶಾಮಕ ವಾಹನಗಳು ಬೆಂಕಿ ನಂದಿಸ್ತಾನೆ ಇದೆ. ಆದರೂ ಬಂದಿಲ್ಲ. ಬೆಂಕಿ ಕೆನ್ನಾಲಿಗೆಗೆ ಒಂದು ರೀತಿ ಹೆಚ್ಚಾಗ್ತಾನೆ ಇದೆ. ಅದೃಷ್ಟಕ್ಕೆ ಅದೇ ಬಿಲ್ಡಿಂಗ್ನಲ್ಲಿದ್ದ ಎಲ್ಲ ರೋಗಿಗಳನ್ನು ಕೂಡ ಬೇರೆ ಬಿಲ್ಡಿಂಗ್ಗೆ ಶಿಫ್ಟ್ ಮಾಡಲಾಗಿದೆ. ದೊಡ್ಡ ಅನಾಹುತ ತಪ್ಪಿತು ಅನ್ಕೋಬಹುದು. ಇದೇ ಆಸ್ಪತ್ರೆಯಲ್ಲಿ ಕೇಂದ್ರದ ಮಾಜಿ ಸಚಿವ ಅರುಣ್ ಜೇಟ್ಲಿ ಪಡೆದಿದ್ದಾರೆ. ಜೇಟ್ಲಿ ಬೇರೆ ಕಟ್ಟಡದಲ್ಲಿ ದಾಖಲಾಗಿದ್ದಾರೆ ಅನ್ನೋ ಮಾಹಿತಿಗಳು ಆಸ್ಪತ್ರೆಗಳಿಂದ ಸಿಕ್ಕಿವೆ. ವಿಚಾರವಾದಿ ಎಂಎಂ ಕಲಬುರ್ಗಿ ಹತ್ಯೆ ಪ್ರಕರಣದ ಸಂಬಂಧ SIT ಪೊಲೀಸರು ಹುಬ್ಬಳ್ಳಿಯ ಕೋರ್ಟ್ಗೆ 1600 ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ. ಕಲಬುರ್ಗಿ ಹತ್ಯೆಯಲ್ಲಿ ಅಮೋಲ್ ಕಾಳೆ, ಗಣೇಶ್ ಮಿಸ್ಕಿನ್, ಪ್ರವೀಣ್ ಚತುರ್, ಅಮಿತ್ ಬದ್ದಿ, ವಾಸುದೇವ್ ಹಾಗೂ ಶರದ್ ಪಾತ್ರ ವಿರೋಧವಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ಕೇಸ್ನಲ್ಲೂ ಕೂಡ ಅಮೋಲ್ ಮಾಸ್ಟರ್ ಮೈಂಡ್. 6 ಮಂದಿ ಆರೋಪಿಗಳಲ್ಲಿ 2 ಮಾತ್ರ ತಪ್ಪಿಸಿಕೊಂಡಿದ್ದಾರೆ. ನಾವು ಕಲಬುರ್ಗಿ ಅವರ ವಿದ್ಯಾರ್ಥಿಗಳು ಅಂತ ಹೇಳಿಕೊಂಡು ಬಂದು ಹತ್ಯೆ ಮಾಡಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ. ಕಲಬುರ್ಗಿ ದೇವರ ಮೇಲೆ ಮೂತ್ರ ಮಾಡೋದಾಗಿ ಹೇಳಿದ್ರು. ಅವರ ದೇವರನ್ನ ಗುಂಡಿಟ್ಟು ಹತ್ಯೆ ಮಾಡಿದ್ದಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಕೊನೆಗೂ ಮುಂಚೆ ಸಾಕಷ್ಟು ತರಬೇತಿ ಪಡೆದಿದ್ದಾಗಿ ಆರೋಪಿಗಳು ವಿಚಾರಣೆ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದಾರೆ. ಭೂತಾನ್ ಪ್ರಧಾನಿ ಲೋಟೆ ಸೆರೆಂಗ್ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ 2 ದಿನದ ಭೂತಾನ್ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಭೂತಾನ್ ಸರ್ಕಾರದ ಸೇನಾ ಗೌರವದೊಂದಿಗೆ ಮೋದಿ ಅವರನ್ನ ಸ್ವಾಗತ ಮಾಡಿದ್ರು. ಪ್ರಧಾನಿ ಮೋದಿ ಜಲವಿದ್ಯುತ್ ಸ್ಥಾವರವನ್ನು ಉದ್ಘಾಟಿಸಿದ್ರು. 5 ದಶಕಗಳ ಭಾರತ ಭೂತಾನ್ ಜಲವಿದ್ಯುತ್ ಸಹಕಾರದ ನೆನಪಿಗೋಸ್ಕರ ಅಂಚೆ ಚೀಟಿಗಳನ್ನು ಆರಂಭಿಸಿದ್ರು. ಬಾಹ್ಯಾಕಾಶ ಸಂಶೋಧನೆ, ವಾಯುಯಾನ, IT, ವಿದ್ಯುತ್ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿನ ಅಭಿವೃದ್ಧಿಗೆ ಉಭಯ ದೇಶಗಳು 10 ಒಪ್ಪಂದಗಳಿಗೆ ಪತ್ರಕ್ಕೆ ಸಹಿ ಹಾಕಿದ್ದಾರೆ. ಭೂತಾನ್ ಪ್ರಧಾನಿ ಜೊತೆ ಕಳೆದ ವಿಶೇಷ ಕ್ಷಣಗಳನ್ನು ಮೋದಿ ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದು ಹೀಗೆ. ಹದಿಮೂರು ದಿನ ಆದಮೇಲೆ ಜಮ್ಮು ಕಾಶ್ಮೀರ ಈಗ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆ. ತೆರವು ಬಳಿಕ ಇವತ್ತು ಜನಸಂಚಾರ, ವಾಹನ ಸಂಚಾರ ನಿಧಾನವಾಗಿ ಶುರುವಾಯಿತು. ಫೋನ್ ಹಾಗೂ ಇಂಟರ್ನೆಟ್ ಸಂಪರ್ಕ ಕೂಡ ಶುರುವಾಗಿದೆ. ಇವತ್ತು 50,000 ಫೋನ್ಗಳಿಗೆ ಕನೆಕ್ಷನ್ ಕೊಡಲಾಗಿದೆ. ಕಟ್ಟಡಗಳು, ಸೂಕ್ಷ್ಮ ಸ್ಥಳಗಳ ಸುತ್ತ ಹಾಕಿದ್ದಂಥ ಬೇಲಿ ಹಾಗೂ ಬ್ಯಾರಿಕೇಡ್ಗಳನ್ನು ತೆರವು ಮಾಡಲಾಗಿತ್ತು. ಸೋಮವಾರದಿಂದ ಶಾಲಾ ಕಾಲೇಜುಗಳು ಕೂಡ ಶುರುವಾಗಿದೆ. ಈವರೆಗೆ 8 ಮಂದಿಗೆ ಚಿಕ್ಕಪುಟ್ಟ ಗಾಯ ಆಗಿದೆ ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ತಿಳಿಸಿದ್ದಾರೆ. ಇನ್ನು ರಜೌರಿ ಗಡಿಯಲ್ಲಿ ಪಾಕಿಸ್ತಾನ ಕದಮ ವಿರಾಮವನ್ನು ಉಲ್ಲಂಘನೆ ಮಾಡಿದೆ. ಈ ಕಡೆಯಿಂದ ಭಾರತದ ಸೇನಾ ದಾಳಿ ಮಾಡಿದೆ. ಪರಸ್ಪರ ಗುಂಡಿನ ಚಕಮಕಿ ಸಂದರ್ಭದಲ್ಲಿ ಭಾರತದ ಯೋಧರೊಬ್ಬರು ಹುತಾತ್ಮರಾಗಿದ್ದಾರೆ. ಇನ್ನು ಜಮ್ಮು ಕಾಶ್ಮೀರ ವಿಚಾರದಲ್ಲಿ ಇಡೀ ವಿಶ್ವದ ಗಣ್ಯ ರಾಷ್ಟ್ರಗಳು ಪಾಕ್ ನಡೆಯನ್ನು ಖಂಡಿಸಿದೆ, ಭಾರತದ ಪರ ನಿಂತಿವೆ. ಇಲ್ಲಿಗೆ ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ ಮುಗಿಯುತ್ತೆ. ನಾನು ಹೋಗ್ಬಿಟ್ಟು ಬರ್ತೀನಿ. ಕೆಲವೇ ಕ್ಷಣದಲ್ಲಿ ಬಿಗ್ ಸ್ಟೋರಿನಲ್ಲಿ ವೆರಿ ಸ್ಪೆಷಲ್ ಕಾರ್ಯಕ್ರಮ ಇದೆ. ಪ್ರಳಯ ಯುದ್ಧ ಪ್ರಸಾರವಾಗುತ್ತೆ. ಪಕ್ಕಾ ಸುದ್ದಿಗಾಗಿ ನೀವು ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.